ಆತ್ಮೀಯ ಸ್ನೇಹಿತರೆ, ನಾನಿವತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾದ ವಿಡಿಯೋ ಮಾಡಲಿಕ್ಕೆ ನಾ ಬಳಸಿದಂಥ ಗೆಜೆಟ್ಟು ಮತ್ತು ಸಾಫ್ಟ್ವೇರ್, ಆಮೇಲೆ ಈ ರೀತಿಯಾದ ವಿಡಿಯೋ ಮಾಡಲಿಕ್ಕೆ ಆಗುವಂಥ ಖರ್ಚನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ರೀತಿಯಾದ ವಿಡಿಯೋ ಮಾಡಲಿಕ್ಕೆ ನಾನು ಬಳಸ್ಕೊಂಡಂಥ ಗೆಜೆಟ್ ಯಾವುದು ಅಂತಂದರೆ, ನಮ್ಮಲ್ಲಿರುವಂತಹ ಹಳೆಯ 2 ಮೊಬೈಲ್ ಫೋನನ್ನು ಬಳಸ್ತಾ ಇದ್ದೀನಿ. ಒಂದು ಲ್ಯಾಪ್ಟಾಪ್, ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಒಂದು ವೈರ್ಲೆಸ್ ಮೈಕ್ರೋಫೋನ್, ಇಷ್ಟೇ. ಆಮೇಲೆ ಸಾಫ್ಟ್ವೇರ್ ಯಾವುದು ಅಂತಂದರೆ, ಸ್ಕ್ರೀನ್ ರೆಕಾರ್ಡರ್ ಆಗಿ OBS ಸ್ಟುಡಿಯೋನ ಬಳಸ್ತಾ ಇದ್ದೀನಿ. ಹಾಗೆ ಈ ಹಳೆ ಮೊಬೈಲ್ ಫೋನನ್ನೇ ವೆಬ್ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಕೇವಲ ಒಂದೇ ಒಂದು ಅಪ್ಲಿಕೇಶನ್ನು ಯಾವುದು ಅಂತಂದರೆ ಐರಿನ್ ವೆಬ್ಕ್ಯಾಮ್ ಅಪ್ಲಿಕೇಶನ್ನು. ಈ ಐರಿನ್ ವೆಬ್ಕ್ಯಾಮ್ ಇದೆಯಲ್ಲ, ಈ ಮೊಬೈಲನ್ನೇ ಅದು ವೆಬ್ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ತೈತಿ. ಆಮೇಲೆ ಈ ಒಂದೇ ಆಪ್ಷನಲ್ಲಿ ಯಾವುದು ಐರಿನ್ ಅಪ್ಲಿಕೇಶನ್ದಲ್ಲಿ ಏಕಕಾಲಕ್ಕೆ ನಾವು 4 ಮೊಬೈಲನ್ನು ವೆಬ್ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನಾನು ಕೇವಲ ಒಂದೇ ಒಂದು ಐರಿನ್ ಅಪ್ಲಿಕೇಶನನ್ನು PC ಯಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಪ್ರತಿಯೊಂದು ಮೊಬೈಲ್ದಲ್ಲೂ ಪ್ಲೇಸ್ಟೋರ್ಗೆ ಹೋಗಿ ಐರಿನ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅವೆರಡು ಮೊಬೈಲನ್ನು PC ಯಲ್ಲಿರುವಂಥ ಐರಿನ್ ವೆಬ್ಕ್ಯಾಮ್ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಈ 2 ಮೊಬೈಲು ಮತ್ತು ಲ್ಯಾಪ್ಟಾಪು ಒಂದೇ ವೈಫೈದಿಂದ ಕನೆಕ್ಟ್ ಆಗಿರಬೇಕು. ಕನೆಕ್ಟ್ ಮಾಡಿದ್ದೀನಿ. ಮಾಡಿ ನಾನು ಈ ರೀತಿಯಾದ ವಿಡಿಯೋವನ್ನು ಮಾಡಿದ್ದೀನಿ. ಈ ರೀತಿಯಾದ ವಿಡಿಯೋ ಮಾಡಲಿಕ್ಕೆ ಯಾವುದೇ ಖರ್ಚು ಬರುವುದಿಲ್ಲ. ನಮ್ಮಲ್ಲಿರುವಂಥ ಗೆಜೆಟನ್ನು ಬಳಸ್ಕೊಂಡು ಮಾಡಿದಂಥ ವಿಡಿಯೋ ಆಗಿದೆ. ಇದರಲ್ಲಿ ನಾವು ವೆಬ್ಕ್ಯಾಮನ್ನು ಪರ್ಚೇಸ್ ಮಾಡುವಂಥ ಅವಶ್ಯನೇ ಇಲ್ಲ. ಆಮೇಲೆ ವೆಬ್ಕ್ಯಾಮ್ ಪರ್ಚೇಸ್ ಮಾಡೋದು ಅವಶ್ಯ ಇಲ್ಲ. ಹಾಗೆ ಹೈ ಕ್ವಾಲಿಟಿ ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಆಮೇಲೆ ಬ್ಯಾಕ್ಗ್ರೌಂಡನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಿಕೊಂಡು HD ಕ್ವಾಲಿಟಿ ವಿಡಿಯೋನ ತಯಾರಿಸ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.